ಇವತ್ತು 86 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ನಾವು ಸೋತಿದ್ದೋ ಆ ಎಲ್ಲ ಕ್ಷೇತ್ರಗಳನ್ನು ಅಭ್ಯರ್ಥಿಗಳನ್ನು ಕರೆಸಿ ಅವರ ಕಷ್ಟ ಸುಖ ಮುಂದಕ್ಕೆ ಎಲೆಕ್ಷನ್ಗೆ ಯಾವ ರೀತಿ ತಯಾರು ಮಾಡಿಕೊಳ್ಬೇಕು, ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಸ್ಗೆ ಏನು ಸಿದ್ಧತೆ ಮಾಡಿಕೊಳ್ಬೇಕು ಅಂಥೇಳಿ ಅವರೆಲ್ಲ ಅಭಿಪ್ರಾಯಗಳನ್ನು ಚರ್ಚೆ ಮಾಡಿದ್ದೇನೆ. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ MP ಗಳನ್ನು ಮತ್ತು ಅಭ್ಯರ್ಥಿಗಳನ್ನು ಕೂಡ ಮತ್ತೊಂದು ದಿನ ಪ್ರತ್ಯೇಕವಾಗಿ ಅವ್ರನ್ನ ಸಭೆಯನ್ನು ನಡೆಸ್ತಾ ಇದ್ದೇನೆ. ಅವರಿಗೆ ಮುಂದಕ್ಕೆ ಚುನಾವಣಾ ಸೋತ ಮೇಲೆ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ಗಳೆಲ್ಲ ಮತ್ತು ಬೇರೆ ಬೇರೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗಳಲ್ಲಿ ಕೋಆಪರೇಟಿವ್ಗಳಲ್ಲಿ ಎಲ್ಲ ಕೂಡ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಮುಂದಕ್ಕೆ ಅವ್ರಿಗೆ ಶಕ್ತಿ ಯಾವ ರೀತಿ ತುಂಬೋದು ಅಂಥೇಳಿ ಅನೇಕ ಸಲಹೆಗಳನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಸೆಂಬ್ಲಿ ನಡೆಯುವಾಗ ನಾನು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಆ ಸೋತಂಥ ಅಭ್ಯರ್ಥಿಗಳು ಮತ್ತು ಮಿನಿಸ್ಟರ್ಸ್ CLPಗೆ ಮಾತ್ರ ನಮ್ಮ ಶಾಸಕರುಗಳು ಇರ್ತಾರೆ. ಸೋತಂಥವ್ರನ್ನು ಕೂಡ ಒಂದು ಪ್ರತ್ಯೇಕವಾದಂಥ ಒಂದು ಸಭೆಯನ್ನು ಪಾರ್ಲಿಮೆಂಟು ಮತ್ತು MP ಗೆ ಸೋತಂಥವ್ರನ್ನು ಕೂಡ ಕರೆದು ಅಸೆಂಬ್ಲಿ ಟೈಮಲ್ಲಿ ಚರ್ಚೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡ್ತೀನಿ ಅಂಥೇಳಿ ಅವರಿಗೆ ತಿಳಿಸಿದ್ದೇನೆ.